ನನಗೆ ಯಾವತ್ತು ನಿಮ್ಮ ಪ್ರೆಸ್ ಮೀಟ್ ಸಿಕ್ಕಿದಾಗ ಕೇಳಿ ಸರ್ ಹೆಂಗೆ ಸರ್ ನಿಮ್ಮ ಎನರ್ಜಿ ಹೆಂಗೆ ಸರ್ ಇದು ನಮ್ಗೆ ಗೊತ್ತು ನಿಮ್ಗೆ ಸಿನಿಮಾ ಕೆಲಸ ಮಾಡೋದಂದ್ರೆ ತುಂಬ ಇಷ್ಟ ಕೆಲಸದಿಂದ ನಿಮಗೆ ಸುಸ್ತಾಗಬೇಕು ಅಂತ ಸುಸ್ತು ಆಗೋದೇ ಇಲ್ವಾ ಸರ್ ಕೆಲಸ ಮಾಡ್ತಾನೆ ಇರ್ತೀರಿ ಆಗಲ್ಲ ಅಂತ ಬರೋಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಮನೇಲಿ ಒಂದು ಮಗು ಇದೆ ಮಗುಗೆ ಹುಷಾರಿಲ್ಲ ತಂದೆ ತಾಯಿಗೆ ಸುಸ್ತಾಗ್ತಾ ಇಲ್ಲ ಅಂತ ಕೇಳ್ತೀರಾ ನೀವು ಇಲ್ಲ ಮಾಡಬೇಕು ಮಾಡ್ತಾನೆ ಇರಬೇಕಾಗತ್ತಮ್ಮ ನಿಮ್ದೆಲ್ಲ ಸಿಡಿಗಿಟ್ಟಿ ಆ ಮಗುಗೆ ಮಾಡ್ತೀವಿ ನಾವು ಹೌದು ಕರೆಕ್ಟೇ ಇಲ್ವಾ ಇದು ನಮ್ಮ ಮಗು ಅಲ್ಲ ನಾವು ಹುಟ್ಟಿಸ್ತಾ ಇರೋದಲ್ಲ ಇದು ಹೌದು ಬಟ್ ಇದರಲ್ಲಿ ಸುಸ್ತು ಎಲ್ಲಿಂದ ಬರುತ್ತೆ ಅದು ಜನಗಳ ತನಕ ಬಿಟ್ಟು ಜನ ಅದನ್ನು ಎಂಜಾಯ್ ಮಾಡೋ ತನಕನೂ ಒಂದು ಜವಾಬ್ದಾರಿ ಇರುತ್ತೆ ನಮಗೆ ಸೂಪರ್ ಇವತ್ತು ಶೂಟಿಂಗ್ ಮಾಡೋದಲ್ಲಿರ್ಬೋದು ಬೇರೆ ಕೆಲಸಗಳಲ್ಲಿ ತೊಡ್ಕೊಂಡಿದ್ದೀವಲ್ಲ ಏನೇನೋ ನಡೀತಾ ಇದೆ ಸಿನಿಮಾ ಅಕ್ಕಪಕ್ಕದಲ್ಲಿ ಎಲ್ಲದೂ ತೊಗೊಂಡು ತಡ್ಕೊಂಡು ಮಾಡಿಕೊಂಡು ಹೋರಾಡ್ಕೊಂಡು ಬರ್ತಾನೆ ಇರಬೇಕಲ್ಲ ದಾದಾ ಯಾರು ಗೊತ್ತಾ ಸರ್ ನೀವೆಷ್ಟು ಸಂಭ್ರಮಿಸಿದ್ರಿ ಸರ್ ಹಾಡು ಕೇಳಿದಾಗ ನಿಮ್ಗೆ ಎಷ್ಟು ಖುಷಿ ಆಯ್ತು ಅಂತ ಸರ್ ಪಕ್ಕ ಒಂದು ಒಳ್ಳೆ ಸಾಂಗ್ ಕಿಚ್ಚ ಸರಿಗೆ ಒಂದು ಒಳ್ಳೆ ಸಾಂಗ್ ಸರ್ ಇದು ಯಾವತ್ತು ಆಕ್ಟ್ ಮಾಡ್ಬೇಕಾದ್ರೆ ಆಕ್ಚುಲಿ ಎಲ್ಲರೂ ಸರ್ನ ಕರೀತಾರೆ ದಾದಾ ದಾದಾ ಇದರಲ್ಲಿ ಅದು ಇನ್ನೊಂದು ಏನಂದ್ರೆ ವಿಶೇಷತೆ ಈ ಹಾಡಲ್ಲಿ ಇದು ಯಾರು ನನಗೆ ಹಾಡ್ತಾ ಇಲ್ಲ ಇದು ಅಲ್ಲಿ ಸಾಂಗ್ ಬರ್ತಾ ಇರುತ್ತೆ ಒಂದು ಫೋನಲ್ಲಿ ಕ್ಯಾಸೆಟ್ ಇದರಲ್ಲಿ ಒಂದು ಸಾಂಗ್ ಬರ್ತಾ ಇದೆ ಅದು ಓಕೆ ಅದಕ್ಕೆ ಕುಣಿಯೋದು ಎಲ್ಲರೂ ನನ್ನ ತಲೆ ಒಳಗೆ ನಾವು ಯಾವಾಗಲೂ ಮಾಡ್ಬೇಕಾದ್ರೆ ಯಾರಾದರೂ ಒಬ್ರು ನಮ್ಮ ಹೀರೋ ಹಾಕೊಂಡು ಕುಣಿತೀವಿ ಗೊತ್ತಾ ನಾವು ಹೌದು ನಾನು ಅದನ್ನೇ ತಲೆಯಲ್ಲಿ ಹಿಡ್ಕೊಂಡು ನಾನು ಮಜಾ ಮಾಡಿರೋದು ಅಷ್ಟೇ ಸೂಪರ್ ಸರ್ ನಮ್ಮ ಹಾಡಲ್ಲ ಅದು ಅನ್ಕೊಂಡೆ ನಾನು ಮಾಡಿರಕ್ಕೆ ಹೋಗಿದ್ದೆ ಪರ್ಸ್ಪೆಕ್ಟಿವ್ ಅಂತ ಒಂದು ಬರುತ್ತಮ್ಮ ಹೌದು ಸರ್ ಜನ ನಮ್ಮನ್ನ ಏನು ಕರೀತಾರೋ ನಾವು ಅದನ್ನು ತಡೆಯೋಕ್ಕಾಗಲ್ಲ ನಾವು ಒಬ್ಬರನ್ನ ಏನು ನಂಬ್ತೀವೋ ಅದನ್ನು ನಮ್ಮನ್ನು ತಡೆಯೋಕ್ಕಾಗಲ್ಲ ಹೌದು ಕರೆಕ್ಟ್ ಹೌದು ಇಲ್ಲಿ ನನ್ನ ನಂಬಿಕೆ ಅದೇನೆ ಸೊ ಅದು ಬಂದಾಗ ಸಿ ಎವ್ರಿಬಡಿ ಹ್ಯಾಸ್ ಅ ಡಿಫ್ರೆಂಟ್ ವೇ ಟು ಥಿಂಕ್ ಐ ಥಾಟ್ ಇನ್ ಅ ಡಿಫ್ರೆಂಟ್ ವೇ ಆ್ಯಂಡ್ ಐ ಸೆಡ್ ಲೈಫ್ ಇಟ್ಸ್ ನೈಸ್ ಸೂಪರ್ ಸೊ ನಾವು ಹಾಗೆ ಅಂದ್ಕೊಂಡು ಇವಾಗ ಫಾರ್ ಎಕ್ಸಾಂಪಲ್ ಯಾವುದೇ ಹೀರೋ ಹಾಡು ಅವ್ರು ಯಾವುದೇ ಹೀರೋಯಿನಿಗೆ ಹಾಡಿರ್ತಾರೆ ಅನ್ಕೊಳ್ಳೋಣ ಅದನ್ನು ನಾವು ಕುತ್ಕೊಂಡು ಇಲ್ಲಿ ಹಾಡ್ಬೇಕಾದ್ರೆ ನಮ್ಮದೇ ಅನ್ಕೊಂಡು ಅನ್ಭವಿಸಲ್ವ ನಾವು ಹೌದು ಎದುರುಗಡೆ ಕೂತಿರೋರಿಗೆ ಹಾಡ್ತಾ ಇದ್ದಂಗೆ ಯಾರೋ ಬರ್ದಿರೋ ಸಾಹಿತ್ಯ ಯಾರ್ದು ಸಂಗೀತ ನಾವು ಹಾಡಲ್ವ ಇಲ್ಲಿ ಅದೇ ಥರ ನನಗೆ ಸೆಟ್ ಒಳಗೆ ನಾನು ಹಾಗೆ ಅನ್ಕೊಂಡು ಮಜಾ ಮಾಡಿದ್ದಷ್ಟೇ ಬಟ್ ಐ ಗೆಸ್ ಬರ್ದವರು ಅವ್ರ ಪ್ರೀತಿ ನನ್ನ ಮೇಲೆ ಕಂಪೋಸ್ ಮಾಡಿದವ್ರದ್ದು ಅವ್ರದ್ದು ಪ್ರೀತಿ ನನ್ನ ಮೇಲೆ ಆ್ಯಂಡ್ ಕೇಳಿಸ್ಕೊಂಡು ಅದನ್ನ ಇಷ್ಟಪಟ್ಟು ಅದನ್ನು ಬೆಳೆಸ್ತಾ ಇರೋರು ಅವ್ರ ಪ್ರೀತಿ ನಮ್ಮ ಮೇಲೆ ಐ ಗೆಸ್ ವಿ ಶುಡ್ ಲೀವ್ ಇಟ್ ಅಟ್ ದಟ್ ಆ್ಯಂಡ್ ಇಟ್ಸ್ ಅ ವಂಡರ್ಫುಲ್ ಸಾಂಗ್ ಅದ್ಭುತವಾಗಿ ಮಾಡಿದ್ದಾರೆ ಹೆಂಗೆ ನಮಗೆ ಉಸಿರೆ ಕೆಲವು ಸಾಂಗ್ಗಳಿದಾವೆ ನಿಮ್ಮ ಇದು ಕೂಡ ಉಳಿದು ಬಿಡುತ್ತೆ ಹಿಸ್ಟರಿ ಕ್ರಿಯೇಟ್ ಮಾಡಿದಂಥ ಸಾಂಗ್ ಅಂತ ಹೇಳ್ಬೋದು ಸರ್ ಸಿನಿಮಾ ಜರ್ನಿಲಿ ಬಹಳ ಖುಷಿ ಮಕ್ಕಳುಗಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ ತಕ್ಷಣ ಏನಾದ್ರು ಇಷ್ಟ ಆಗ್ಬೇಕು ಅದು ನಮ್ಮ ಹಾಡು ಅಂತಲ್ಲ ಯಾರ್ದಾರಾಗಿರಲಿ ಈಗ ನಮ್ಮ ಹಾಡೇ ನಾವು ಎಷ್ಟೋ ಸತಿ ಕೇಳಿದ ತಕ್ಷಣ ನನಗೆ ಇಷ್ಟ ಆಗಿಲ್ಲ ಅಂದಾಗ ನಾನು ಹೇಳಿದ್ದೀನಿ ಏನೋ ವರ್ಕೌಟ್ ಅದನ್ನು ಕಾಣ್ತಾ ಇಲ್ವಲ್ಲ ಅಂತ ಕೇಳಿದ ತಕ್ಷಣ ಒಂದು ರೇಂಜಿಗೆ ಒಂದು ಚೂರು ಇಷ್ಟ ಆದ್ರೂ ಪರವಾಗಿಲ್ಲ ಕೇಳ್ಬೋದು ಅಂತ ಬರುತ್ತೆ ಈ ಹಾಡುಗಳೆಲ್ಲ ನನಗೆ ಕೇಳಿದ ತಕ್ಷಣ ಇಂಪ್ರೆಸ್ ಆಗಿದೆ ಸರ್ ಅಜನೀಶ್ ಸರ್ ಬಗ್ಗೆ ಹೇಳೋದಾದ್ರೆ ಸರ್ ಈಸ್ ಅ ವೆರಿ ಸ್ವೀಟ್ ಮ್ಯಾನ್ ವೆರಿ ಆನೆಸ್ಟ್ ಬಾಯ್ ಆ್ಯಕ್ಚುಲಿ ಅವರು ತುಂಬ ಒಂದು ಅವರು ಒಳಗೊಂದು ಹೊರಗೊಂದಿಲ್ಲ ಆ ವ್ಯಕ್ತಿ ಹತ್ರ ಅದೊಂದು ಹೇಳಬಲ್ಲೆ ಸುಮ್ಮನೆ ಆ ವ್ಯಕ್ತಿ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ ಈಸ್ ಅ ವೆರಿ ಆನೆಸ್ಟ್ ಮ್ಯಾನ್ ಆ್ಯಂಡ್ ನನ್ನ ಪ್ರಕಾರ ಪ್ರತಿಯೊಂದು ಕೆಲಸನೂ ಭಾಳ ಅಚ್ಚುಕಟ್ಟಲ್ಲಿ ಮಾಡ್ತಾರೆ ಪ್ರೀತಿಯಿಂದ ಮಾಡ್ತಾರೆ ಆ್ಯಂಡ್ ಈಸ್ ವೆರಿ ಹಾರ್ಡ್ ವರ್ಕಿಂಗ್ ನಾವು 3 ಗಂಟೆ ರಾತ್ರಿ 4 ಗಂಟೆ ರಾತ್ರಿ ಫೋನ್ ಮಾಡಿದ್ರು ಆನ್ಸರ್ ಬರುತ್ತೆ ಅಜನೀಶ್ ಏನಾಯಿತು ಅಂತಂದರೆ ಭಾಳ ರೇರ್ 4 hours 5 hours ಬಿಟ್ಟು ಕೆಲ್ಸಕ್ಕೆ ಬರೋದು ಆನ್ಸರ್ ಬರೋದು ಒಂದೇ ಆವಾಗಷ್ಟೇ ಮಲಗಿದಾರಂತ ಅರ್ಥ ಇಲ್ಲ ಯಾವುದೋ ಮಿಕ್ಸಿಂಗಲ್ಲಿದ್ದಾರೆ ಅಂತ ಅರ್ಥ ಇಲ್ಲಾಂದರೆ ಬಂದೇ ಬರುತ್ತೆ ಆ್ಯಂಡ್ ಟುಡೇ ಐ ಆಮ್ ವೆರಿ ಕಂಫರ್ಟಬಲ್ ವಿತ್ ಹಿಮ್ ಏನೋ ಸೊ ಲೈಕ್ ಒಂದು ಇಷ್ಟು ದಿನಗಳ ಹಿಂದೆ ತೊಗೊಳಕ್ಕೆ ಹೋದ್ರೆ ನಾನು ಕಂಟಿನ್ಯೂಸ್ ಅರ್ಜುನ್ ಒಟ್ಟಿಗೆ ಮಾಡ್ಕೊಂಡು ಬರ್ತಾ ಇದ್ದೆ ದೆನ್ ಅರ್ಜುನ್ ಗಾಟ್ ಎ ಲಿಟಲ್ ಬಿಸಿ ವಿತ್ ಡೈರೆಕ್ಷನ್ ಆ್ಯಂಡ್ ಅದರ್ ಥಿಂಗ್ಸ್ ಆ್ಯಂಡ್ ಒಂದು ಅರ್ಜುನಿಗೆ ನಾನು ಇವತ್ತಿಗೂ ಒಂದು ಮ್ಯೂಸಿಕ್ ಕೊಟ್ಟು ಮಾಡು ಅಂತಂದ್ರೆ ನನಗೆ ಗೊತ್ತಿರೋ ಅರ್ಜುನ್ ಎಲ್ಲದನ್ನು ಸೈಡಿಗಿಟ್ಟು ಅವರು ಕೂತ್ಕೋತಾರೆ ಅದ್ರ ಮೇಲೆ ಅಷ್ಟು ಪ್ರೀತಿಸ್ತಾರೆ ಆ ವ್ಯಕ್ತಿ ನಮ್ಮನ್ನು ಸೊ ಅವ್ರನ್ನ ಬಿಟ್ಟರೆ ನಾನು ನಿಜವಾಗ್ಲೂ ಕಂಫರ್ಟಬಲ್ ಆಗಿದ್ದು ಅಜನೀಶ್ ಒಟ್ಟಿಗೆ ವೇರ್ ಐ ಕ್ಯಾನ್ ಪಿಕಪ್ ಈ ಅರ್ಜುನ್ ಒಟ್ಟಿಗೆ ಒಂದು ಸಲಹೆ ಇದೆ ರಾತ್ರಿ ಮೇಲೆ ಅರ್ಜುನ್ ಇಲ್ಲ ನನಗೆ ನೀವು ಏನು ಮಾಡ್ತೀರಾ ಗೊತ್ತಿಲ್ಲ ಎಲ್ಲದೂ ಕೆಲಸ ಸೈಡಿಗಿಟ್ಟು ಅದನ್ನು ಮಾಡಿ ಅಂದರೆ ಮಾಡ್ತಾರೆ ಕೊಡ್ತಾರೆ ಆ ಸಲಹೆ ನಮಗೂ ಕೆಲವ್ರು ಕೊಡೋದು ಭಾಳ ಕಮ್ಮಿನೇ ನಾವು ತೊಗೊಳೋದು ಕಮ್ಮಿ ಜನಗಳೊಟ್ಟಿಗೆ ಅಂಥದ್ರಲ್ಲಿ ಒಂದು ಮೇನ್ ನಾನು ಅರ್ಜುನ್ ಹತ್ರ ಬಿಟ್ಟರೆ ಯಾವತ್ತೂ ಯಾರ ಹತ್ರ ನಾನು ಸಲಹೆ ತೊಗೊಂಡಿಲ್ಲ ಬಿಟ್ಟರೆ ಒಂದು ರೇಂಜಿಗೆ ಅಜನೀಶ್ ಹತ್ರ ನಾನು ಮಾಡಬಲ್ಲೆ ಅಂತ ಹೇಳ್ತೀನಿ.